ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ಇದೇನಪ್ಪ ಕಿಚನ್ ಅಂತ ಹೇಳ್ಬಿಟ್ಟು ತೋಟ ತೋರಿಸ್ತಾರೆ ಅಂತ ತಿಳ್ಕೊಬೇಡಿ. ಇದು ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಬನ್ನಿ ನಮ್ಮ ತೋಟ ನೋಡೋಣ. ಅಡಿಕೆ ತೋಟ ನೋಡೋಣ ಬನ್ನಿ. ನೋಡಿ ಪೇರ್ಲೆ ಗಿಡ, ಬಿಚ್ಚಿಕಾಯಿ ಅಲ್ಲ ತಿಂಗಳು ಬಿಟ್ಟು ಕಾಯಾಗಿದೆ. ತಿಂಗಳು ಬಿಟ್ಟು ಹೊಡಿಬೇಕು. ನೋಡಿ ಪೇರ್ಲೆಕಾಯಿ ನಮ್ಮ ತೋಟದ್ದು. ಬಾಳೆಗೊನೆ ನೋಡಿ, ಅಲ್ಲಿ ಬಾಳೆಗೊನೆ ಬಿಟ್ಟಿದೆ ನೋಡಿ. ನೋಡಿ ಕಾಣಿಸ್ತಾ ಇದೆಯಾ ಅನಿಸುತ್ತೆ. ನೋಡಿ ಅಲ್ಲಿ ಕಾಣ್ತಾ ಇದೆ. ತೋಟದಿಂದ ಬಂದ ಮೇಲೆ ತುಂಬ ಬಿಸಿಲಿತ್ತಲ್ಲ, ಹಾಗಾಗಿ ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಮೆಣಸು ಒಂದು 4, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ. ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡಿ ಇಷ್ಟಿದೆ ಸಾಕು. ಮೊಸರು ಸೇರ್ಸೋಣ. ತುಂಬ ಬಿಸಿಲಿತ್ತು, ಹಾಗಾಗಿ ತುಂಬ ದಣಿವಾಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ. ದಣಿವಾರುತ್ತೆ, ಮಜ್ಜಿಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಮಜ್ಜಿಗೆ ಕಟ್ಕೊಳ್ಳೋಣ. ಚೆನ್ನಾಗಿ ಕಡಿಬೇಕು, ಒಂದಕ್ಕೊಂದು ಬೆರೆತೋಗ್ಬೇಕು. ಈಗ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಈ ಮೊಸರಲ್ಲಿ ಒಂದಕ್ಕೊಂದು ಬೆರೆತೋಗುತ್ತೆ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಿಂಗೆ ಹಾಕ್ಕೋಬೋದು ಸ್ವಲ್ಪ, ಅದು ಚೆನ್ನಾಗಿರುತ್ತೆ. ಮೆಣಸು ಹಾಕಿದರೆ ಶೀತನ ಅವಾಯ್ಡ್ ಮಾಡುತ್ತೆ ಮೆಣಸು, ಹಾಗಾಗಿ ಒಂದೆರಡು ಮೆಣಸು ಹಾಕ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಆಗಿದೆ. ಗ್ಲಾಸಿಗೆ ಹಾಕಿ ತೋರಿಸ್ತೀನಿ ಬನ್ನಿ. ಸಾಬ್ಜ ಸೀಡ್ಸ್ ಹಾಕೋಣ. ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಅಂತ ಸಾಬ್ಜ ಸೀಡ್ಸ್ ಹಾಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ನನಗಿಷ್ಟ ಹಾಕೊಂಡಿದ್ದೀನಿ. ನೋಡಿ ಮಸಾಲ ಮಜ್ಜಿಗೆ ತಂಪಾಗಿ ಕುಡಿಯಲು ಸಿದ್ಧವಾಗಿದೆ. ನೀವು ಈ ಥರ ಮಾಡ್ಕೊಂಡು ಕುಡೀರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈಗೊಂದು ಮ್ಯಾಂಗೋ ಮಿಲ್ಕ್ ಶೇಕ್ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಈಗ ತೊಳೆದು ಹೆಚ್ಕೊಂಡು ಬರ್ತೀನಿ. ಮ್ಯಾಂಗೋ ತೊಳೆದು ಹಚ್ಕೊಂಡು ಬಂದಿದ್ದೀನಿ. ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು, ಏಲಕ್ಕಿ, ಸಕ್ಕರೆ, ಹಾಲು. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಏಲಕ್ಕಿ ಸಿಪ್ಪೆ ಬಿಡಿಸಾಕ್ತಿದ್ದೀನಿ. ಒಂದು ಏಲಕ್ಕಿ ಸುಮ್ಮನೆ ಟೇಸ್ಟಿಗೆ. ರುಬ್ಕೊಳ್ಳೋಣ. ನೋಡಿ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ.
ಸಾಕು. ಹಾಲು ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಗ್ಲಾಸಿಗೆ ಹಾಕ್ತೀನಿ. ನೋಡಿ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಮಿಲ್ಕ್ ಶೇಕು ಕುಡಿಯಲು ಸಿದ್ಧವಾಗಿದೆ. ನೀವು ಮಾಡ್ಕೊಳ್ಳಿ, ಕುಡೀರಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.